ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ KCET 2024 ಹಾಲ್ ಟಿಕೆಟಲ್ಲಿ ಇರುವಂಥ ಡೌಟ್ ನಂಬರ್ 2 ಅನ್ನು ಈ ಒಂದು ವಿಡಿಯೋದಲ್ಲಿ ಕ್ವಿಕ್ಕಾಗಿ ಹೇಳಿಬಿಡ್ತೀನಿ. ಸೊ ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನಂತಂದರೆ, ನಾನು ನೀಟ್ ಎಕ್ಸಾಮ್ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ, KCET ಎಕ್ಸಾಮ್ ನನಗೆ ಬರೆಯೋದಕ್ಕೆ ಇಷ್ಟ ಇಲ್ಲ, ಬರೆಯೋದು ಕಂಪಲ್ಸರಿನಾ? ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನೆನಪಿರಲಿ, KCET ಬರೆಯೋದು ಕಂಪಲ್ಸರಿ ಇಲ್ಲ. ಸೊ ಇಟ್ ಈಸ್ ನಾಟ್ ಕಂಪಲ್ಸರಿ ಟು ರೈಟ್ KCET ಎಕ್ಸಾಮ್ ಇಫ್ ಯು ಆರ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ದ ನೀಟ್ ಎಕ್ಸಾಮಿನೇಷನ್. ಅಂದರೆ ನಿಮ್ಮ ಒಂದು ಏಮ್ ಓನ್ಲಿ MBBS ಮಾಡಬೇಕು, ಇಲ್ಲ BDS ಮಾಡಬೇಕು, ಒಟ್ಟಿನಲ್ಲಿ ಮೆಡಿಕಲ್ ಕೋರ್ಸಸ್ಗಳನ್ನೇ ಮಾಡಬೇಕು, ಈ ರೀತಿ ಇಂಜಿನಿಯರಿಂಗ್ ಆಗಲಿ ಅಥವಾ ಫಾರ್ಮ್ ಸೈನ್ಸ್ ಆಗಲಿ ಯಾವುದೂ ನನಗೆ ಅವಶ್ಯಕತೆನೇ ಇಲ್ಲ ಅಂತ 100% ಡೆಟರ್ಮೈಂಡ್ ಇರುವಂಥ ವಿದ್ಯಾರ್ಥಿಗಳು KCET 2024 ಸೊ KCET ಎಕ್ಸಾಮಿನೇಷನ್ ಬರೆಯೋದು ಕಂಪಲ್ಸರಿ ಇಲ್ಲ. ಹಾಗಾದರೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾ ಅಂತ ಕೇಳ್ಬೋದು ನೀವು. ಆಲ್ರೆಡಿ ನೀವು ಫೀಸ್ ಪೇ ಮಾಡಿ ಅಪ್ಲಿಕೇಶನ್ ಫಾರ್ಮನ್ನು ಹಾಕಿಬಿಟ್ಟಿದ್ದೀರಿ, ನೀವು ಬೇಡ ಅಂದರೂ ಹಾಲ್ ಟಿಕೆಟನ್ನು ಕೊಟ್ಬಿಡ್ತಾರೆ. ನನ್ನ ಸಜೆಷನ್ ಏನಂದರೆ, ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಯಾಕೆ ಅಂತಂದರೆ, ಮುಂದೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ KCET ಹಾಲ್ ಟಿಕೆಟ್ ನಂಬರನ್ನು ಉಪಯೋಗ ಮಾಡುವಂಥ ಸಂದರ್ಭ ಬಂದಾಗ, ಸೊ ನಿಮ್ಮ ಹತ್ರ KCET ಹಾಲ್ ಟಿಕೆಟ್ ಇಲ್ಲ ಅಂತಂದರೆ, ಸೊ ಅದಕ್ಕೆ ಆಗಲೇ ಬಿಡ್ತದೆ ಅಂತ ಏನಿಲ್ಲ, ಹಾಗೇನು ಮಾಡೋದಿಲ್ಲ ಅವರು. ಬಟ್ ಏನಾದರೂ ಹಾಕಬೇಕಂತ ಆ ಒಂದು ನಂಬರ್ನ ಅವಶ್ಯಕತೆ ಬಿದ್ದಾಗ ಸೊ ನಾವು ವರಿ ಕೂತ್ಕೊಳ್ಳೋಂಥ ಕೆಲಸ ಆಗಿಬಿಡ್ತದೆ. ಅದಕ್ಕೆ ಹೇಳ್ತಾ ಇರೋದು, ನೀವು KCET ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ, ಸೇವ್ ಮಾಡಿ ಇಟ್ಕೊಂಡಿರಿ. ಆದರೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡು ಹಾಗಾದ್ರೆ KCET ಎಕ್ಸಾಮ್ ಕಂಪಲ್ಸರಿ ಬರೀಲೇಬೇಕಾ? ಏನೂ ಇಲ್ಲ, ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ ಅಷ್ಟೇ, KCET ಬರೀಲೇಬೇಕಂತೇನಿಲ್ಲ. ಆದರೆ ನನ್ನ ಸಜೆಷನ್ ಏನಂದರೆ, ಭಾಳ ಸಾರಿ ಏನಾಗ್ತದೆ, ನಾವು ಒಂದು ಕೆಲಸವನ್ನು ಮಾಡಲೇಬೇಕು ಅಂತ ಹೋಗಿರ್ತೀವಿ, ಸೊ ಅದು ಆಗದೇ ಇದ್ದರೆ ಮುಂದೇನು ಅನ್ನೋದನ್ನು ಕೂಡ ಯೋಚನೆ ಮಾಡಿರಬೇಕು. ಅದಕ್ಕೆ ನಿಮ್ಮದೇನಾದರೂ ಸೆಕೆಂಡ್ ಪ್ರಿಯಾರಿಟಿ ಅಂದರೆ ಅಟ್ಲೀಸ್ಟ್ 0.0001% ಪ್ರಿಯಾರಿಟಿ ನಿಮ್ಮದೇನಾದರೂ ಫಾರ್ಮ್ ಸೈನ್ಸ್ ಕೋರ್ಸಸ್ಗಳಿಗಿತ್ತು, ಅಥವಾ ಈ B ಫಾರ್ಮಾ, D ಫಾರ್ಮಾ ಅಥವಾ ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಇತ್ತು ಅಂತ ಇದ್ದರೆ, ದಯವಿಟ್ಟು KCET ಎಕ್ಸಾಮಿನೇಷನನ್ನು ಬರೆದ್ಬಿಡಿ. ಬರೆಯೋದ್ರಿಂದ ಏನೂ ಲಾಸ್ ಇಲ್ಲ, ರೈಟ್? ಸೊ ನೀಟ್ ಎಕ್ಸಾಮಿನೇಷನ್ ಮಾತ್ರ ನನಗೆ 101% ನಾನು ನೀಟೇ ಕಾನ್ಸಂಟ್ರೇಟ್ ಮಾಡ್ತೀನಿ. ನನಗೆ ನೀಟ್ ಎಕ್ಸಾಮಿನೇಷನ್ ಅದು ಈ ವರ್ಷ ಆಗಲಿಲ್ಲ ಅಂದರೆ ಇನ್ನೊಂದು ವರ್ಷ ಕೂತ್ಕೊಂಡು ಮತ್ತೆ ನೀಟೇ ಬರೀತೀನಿ ಅಂತ ಇದ್ದರೆ, ನೀವು KCET ಎಕ್ಸಾಮಿನೇಷನ್ ಬರೆಯೋದು ಕಂಪಲ್ಸರಿ ಇಲ್ಲ. ಆದರೆ ನನ್ನ ಸಜೆಷನ್ ಇಷ್ಟೇ, KCET ಈಗ ಏನು ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ, ನಿಮ್ಮ ಅಪ್ಲಿಕೇಶನ್ ನಂಬರು, ಫಸ್ಟ್ 5 ಲೆಟರ್ಸ್ ಆಫ್ ದ ನೇಮು ಮತ್ತು ಡೇಟ್ ಆಫ್ ಬರ್ತ್ ಹಾಕಿಬಿಟ್ಟು ಸೊ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಯಾಕಂದರೆ ಮುಂದೆ ಏನಾದರೂ ಆ ನಂಬರ್ ಕೇಳಿದರೆ, 9 ಡಿಜಿಟ್ CET ನಂಬರ್ ಇದೆ, ಸೊ ಆ ನಂಬರ್ ಏನಾದರೂ ಕೇಳಿದರೆ ನಿಮಗೆ ಹೆಲ್ಪಿಗೆ ಬರ್ತದ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನೀಟ್ ಎಕ್ಸಾಮಿನೇಷನ್ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದರೆ KCET ಬರೆಯೋದು ಕಂಪಲ್ಸರಿ ಇಲ್ಲ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ಅದೇ ರೀತಿ ನಿಮಗೇನಾದರೂ ಇನ್ನೂ ಒಂದಷ್ಟು ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ಸೊ ದ್ಯಾಟ್ ಆ ಒಂದು ಡೌಟ್ಸಿಗೆ ಸೊಲ್ಯೂಷನನ್ನು ಎಲ್ಲರಿಗೂ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು, ಗುಡ್ ನೈಟ್.